ನಿಯಮವನ್ನ ಪಾಲನೆ ಮಾಡಬೇಕು ಮತ್ತು ನಿಮಂತ್ರಿತ ಬ್ರಾಹ್ಮಣ ಹೀಗೆ ನಿಯಮಗಳನ್ನ ಪಾಲನೆ ಮಾಡಬೇಕು. ಕರ್ತೃವಾರವರು ಸದಾಚಾರವನ್ನು ಪಾಲಿಸುವಂತಾಗಿರಬೇಕು. ಏನು ಸದಾಚಾರ? ಮನಸ್ಸಿಗೆ ಬಂದ ಹಾಗೆ ಅವನು ಆಹಾರ ವಿಹಾರಗಳಲ್ಲಿ ತೊಡಗಿಸುವಂತಿಲ್ಲ. ನಾಳೆ ನಮ್ಮ ತಂದೆ ಶ್ರಾದ್ದವಿದೆ, ನಾನಿವತ್ತು ಯಾವುದೋ ಒಂದು ಹೋಟ್ಲಿಗೆ ಹೋಗಿ ತಿಂಡಿ ತಿಂತೀನಿ ಅಂತ ಹೇಳೋ ಹಾಗಿಲ್ಲ. ಇನ್ನೆಲ್ಲೋ ಒಂದು ಫಂಕ್ಷನ್ ನಡೀತಾ ಇರ್ತೆ ಯಾರ್ದೋ, ಅಲ್ಲೋಗಿ ನಾನು ಊಟ ಮಾಡ್ತೀನಿ ಅಂತ ಆತ ಅಲ್ಲೋಗಿ ಊಟ ಮಾಡೋ ಹಾಗಿಲ್ಲ. ಪರಾನ್ನ ತಿನ್ನೋ ಹಾಗಿಲ್ಲ. ಪರಾನ್ನ ಭೋಜನ ಇಲ್ಲ. ಆತ ಹಿಂದಿನ ದಿವಸವೇ ನಿಯಮದಿಂದ ಇದ್ದುಕೊಂಡು ಸ್ನಾನ ಸಂಧ್ಯಾನ ದೇವತಾರ ಅನುಷ್ಠಾನಗಳನ್ನು ಮಾಡಿಕೊಂಡು ಹರಿವಾಸ ಅಂತ ನಾವು ಕರಿತೀವಿ. ಹಿಂದಿನ ದಿವಸ ಒಪ್ಪತ್ತು ಭೋಜನ ಹತ್ತಿ ಫಲಹಾರ ಮಾಡಬಹುದು. ಮಡಿಯಿಂದ ಶುದ್ಧವಾಗಿದ್ದುಕೊಂಡು ಮಾರನೇ ದಿನ ಬರುವಂತಹ ತಂದೆ ತಾಯಿಗಳ ಕಾರ್ಯವನ್ನು ಮಾಡಬೇಕು. ಅದು ಮಾಡುವಂಥದ್ದು ಹೇಗೆ ಮಾಡಬೇಕು ಅಂದರೆ, ನಾವು ಶ್ರಾದ್ದದಲ್ಲಿ ಹೇಳ್ತೀವಿ ಶುಚಿರ್ಭೂತರಾಗಿರಬೇಕು. ಪ್ರತಿಯೊಂದು ಶುಚಿ, ಆ ಶುಚಿ ಅನ್ನೋದನ್ನೇ ಮಡಿ ಅಂತ ಕರಿತೀವಿ ಅಷ್ಟೇ. ಹೇಗೋ ಮನಸ್ಸಿಗೆ ಬಂದ ಹಾಗೆ ಯಾವುದೋ ಒಂದು ಮಡಿಯಿಲ್ಲದ ವಸ್ತ್ರಗಳಿಂದ ತಯಾರಿಸಿದ ಆಹಾರವು ಸಹ ನಾವು ವಿಪ್ರರಿಗೆ ಬಡಿಸೋದಕ್ಕೆ ಬರೋದಿಲ್ಲ. ಅದಕ್ಕೂ ಒಂದು ನಿಯಮಗಳು ಹೇಳಿದ್ದಾರೆ. ಯಾವ ರೀತಿ ಬ್ರಾಹ್ಮಣರು ಹೇಗಿರ್ಬೇಕು ಅದನ್ನು ಸಹ ಬ್ರಹ್ಮ ಪರೀಕ್ಷೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನೀವು ಗಯಾ ಕ್ಷೇತ್ರಕ್ಕೆ ಹೋಗಿದ್ದೀರಪ್ಪ, ಅಲ್ಲಿ ನೀವು ಶ್ರಾದ್ದವನ್ನು ಮಾಡ್ತೀರಾ. ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಈ ಗಯಾ ಕ್ಷೇತ್ರಗಳಂತ ಮಹಾಕ್ಷೇತ್ರಗಳು ಹೋದಾಗ ಅಲ್ಲಿನ ಬ್ರಾಹ್ಮಣರನ್ನ ನೀನು ಪರೀಕ್ಷಿಸಬೇಡ. ಅವನ ಆಚಾರ, ಅವನು ಸಂಧ್ಯಾವನೆ ಮಾಡ್ತಾನೋ ಬಿಡ್ತಾನೋ, ಅವನು ಆಚಾರ ಇಟ್ಕೊಂಡಿದ್ದಾನೋ ಇಲ್ವೋ, ಏನೂ ಪರೀಕ್ಷೆ ಮಾಡಬೇಡ. ಅಲ್ಲಿ ನೀನು ಶ್ರಾದ್ದಾದಿಗಳನ್ನು ಮಾಡೋ, ನಿನಗೆ ಕ್ಷೇತ್ರ ಬ್ರಾಹ್ಮಣರಿಗೆ ಶ್ರಾದ್ದ ಅವ್ರನ್ನೇ ಆವಾಹಿಸಿ ಅಂದ್ರೆ ಆಹ್ವಾನ ಕೊಟ್ಟು ನಿಮಂತ್ರಣ ಮಾಡಿ ಶ್ರಾದ್ದಾದಿಗಳನ್ನು ಮಾಡೋದ್ರಿಂದ ನಿಮ್ಗೆ ಕ್ಷೇತ್ರ ಶ್ರಾದ್ದದ ಫಲ ಬರುತ್ತೆ. ಅದೇ ನಿಯಮ ಈ ಊರಿನಲ್ಲಿ ಬೆಂಗಳೂರಿನಲ್ಲಿ ಮಾಡಿದಾಗ ಅಥವಾ ಬೇರೆ ಇನ್ನಿತರೆ ಕ್ಷೇತ್ರಗಳೆಲ್ಲ ಬೇರೆ ಜಾಗದಲ್ಲಿ ಮಾಡಿದಾಗ ಬ್ರಹ್ಮ ಪರೀಕ್ಷೆಯನ್ನು ಮಾಡೋ. ಕನಿಷ್ಠ 2 ಹೊತ್ತು ಸಂಧ್ಯಾವಂದನೆ ಮಾಡುವಂತ ಬ್ರಾಹ್ಮಣರಿಗೆ ಹೇಳೋ. ಈ ತರ ಮಾಡಿ ಶ್ರಾದ್ದವನ್ನು ಮಾಡಬೇಕು. ಏನೋ ನಾಳೆ ನಮ್ಮ ತಂದೆಯವರು ಶ್ರಾದ್ದ ಬರ್ತಾ ಇದೆ, ಯಾರೋ ಇಬ್ಬರು ಕೂಡಿಸಿ ಶ್ರಾದ್ದವನ್ನು ಮಾಡ್ತೀನಿ. ಆತನು ಸಹ ಕರ್ತೃ ಭೋಕ್ತೃಗಳಿಗೆ ಸಮಾನವಾದ ಧರ್ಮವನ್ನು ಹೇಳಿದ್ದಾನೆ. ಇವನು ಹೇಗೆ ನಿಯಮದಿಂದ ಇರ್ತಾನೆ ಕರ್ತೃರಾದವನು, ಭೋಕ್ತೃರಾದವನು ಸಹ ಇವತ್ತು ನಿಮಂತ್ರಣಕ್ಕೆ ಹೇಳಿದಾಗ ಆ ಥರ ಬಂದು ಶ್ರಾದ್ದ ಭೋಜನ ಮಾಡಿ ಮಾರನೇ ದಿವಸ ಬೇರೆ ಕಡೆ ಶ್ರಾದ್ದ ಭೋಜನಕ್ಕೆ ಹೋಗಬಾರ್ದು, ಹಿಂದಿನ ದಿವಸ ಹೋಗಿರಬಾರ್ದು. ಒಂದು ವೇಳೆ ಅಂಥ ವ್ಯಕ್ತಿ ಏನಾದರೂ ಶ್ರಾದ್ದಕ್ಕೆ ಬಂದರೆ ಶ್ರಾದ್ದ ವ್ಯರ್ಥವಾಗುತ್ತದೆ. ಶ್ರಾದ್ದದ ಫಲ ಕರ್ತೃಗೂ ಇಲ್ಲ, ಕೂತಂತ ವಿಪ್ರನಿಗೂ ದೋಷ. ಅದಕ್ಕೋಸ್ಕರ ಬ್ರಹ್ಮ ಪರೀಕ್ಷೆ ಸ್ವಲ್ಪ ಸ್ನಾನ ಸಂಧ್ಯಾವಂದನೆ ದೇವತಾರ್ಚನೆ ಆಚಾರ ಮಡಿ ನಿಯಮವಾಗಿರೋ ಈ ಒಂದು ಶ್ರಾದ್ದ ಕ್ರಮದಲ್ಲಿ ಇರುವಂತಹ ಒಂದು ಶ್ರದ್ಧೆ ನಂಬಿಕೆ ಭಕ್ತಿ ಇರುವಂತಹ ವ್ಯಕ್ತಿಗಳಿಗೆ ನೀವು ನಿಮಂತ್ರಣವನ್ನು ಮಾಡಬೇಕು. ಬೇರೆಯವರಿಗೆ ಹೇಳಿದ ಪಕ್ಷದಲ್ಲಿ ಅಯ್ಯೋ ನಮ್ಮ ಸೋದರ ಮಾವ ಅವರು ಅವನು ನೀವಾಗಿದ್ದಾನ ಅದು ನೋಡ್ಬೇಕು. ಅಯ್ಯೋ ಅವ್ನ ಮನೆ ಅಳಿಯಂದ್ರು ನೀವಾಗಿದ್ದಾರ ಅದನ್ನು ಪರೀಕ್ಷೆ ಮಾಡಬೇಕು. ಶ್ರಾದ್ದದಲ್ಲಿ ಮಾತ್ರ ಬ್ರಹ್ಮ ಪರೀಕ್ಷೆಯನ್ನು ಮಾಡಲೇಬೇಕು. ಕುಲ ಗೋತ್ರಗಳನ್ನು ವಿಚಾರಿಸಬೇಕು. ಆತ ಯಾವ ದುರಭ್ಯಾಸಗಳನ್ನು ಇಟ್ಕೊಂಡಿರಬಾರ್ದು. ಶ್ರಾದ್ದದ ದಿನ ಕರ್ತೃಗೂ ಸಹ ಸಾಯಂಕಾಲ ಏನು ಉಪೋಜನ ಮಾಡಾಗಿಲ್ಲ, ತಿಂಡಿ ತಿನ್ನೋದಿಲ್ಲ. ಭೋಕ್ತೃಗೂ ಸಹ ಅದೇ ನೀವು ಹೇಳಿದ್ದಾರೆ.
ಆತ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಶ್ರಾದ್ದ ಮಾಡಿದ ಕರ್ತನಿಗೆ ಶ್ರಾದ್ದದ ಫಲವಿಲ್ಲ. ಆದ ಕಾರಣ ಬ್ರಹ್ಮ ಪರೀಕ್ಷೆಯನ್ನು ಶ್ರಾದ್ದದಲ್ಲೇ ಇದೆಯೇ ಹೊರತು ದೈವ ಕರ್ಮದಲ್ಲಿ ಹೇಳಿಲ್ಲ. ನೀವು ನಿಮ್ಮ ಮನೇಲಿ ಏನೋ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀರಾ, ಇನ್ನೇನು ಹೋಮ ಹವನ ಮಾಡ್ತೀರಾ, ಯಾರನ್ನು ಬೇಕಾದ್ರೂ ಭೋಜನಕ್ಕೆ ಆಹ್ವಾನ ಮಾಡ್ತೀವಿ. ಅವ್ರಿಗೆ ಇಂಥವ್ರು ಅಂಥವ್ರು ಅಂತ ಪರೀಕ್ಷೆ ಮಾಡಬೇಕಾಗಿಲ್ಲ. ಅಂಥವ್ರನ್ನ ಕರೆದು ನೀವು ಭೋಜನಕ್ಕೆ ವ್ಯವಸ್ಥೆ ಮಾಡ್ಬೋದು. ಶ್ರಾದ್ದಕ್ಕೆ ಮಾತ್ರ ನೀವು ನಿಮಂತ್ರಣ ಮಾಡುವಾಗ ಆತನ ಕುಲ, ಶೀಲ, ನಡತೆ ಎಲ್ಲವನ್ನೂ ಪರೀಕ್ಷೆ ಮಾಡಿ ಯೋಗ್ಯರಾದವರಿಗೆ ಆದಷ್ಟು ಶ್ರೋತ್ರಿಯರಾದವರಿಗೆ ನೀವು ಹೇಳಬೇಕು ಅಂತ ಶ್ರಾದ್ದವನ್ನು ಅಷ್ಟು ವಿಶೇಷವಾಗಿ ನಮ್ಮ ಗ್ರಂಥಗಳಲ್ಲಿ ಋಷಿ ಮುನಿಗಳು ಹೇಳಿದರು. ಧರ್ಮ ಗ್ರಂಥಗಳಲ್ಲಿ ಹೇಳ್ಬಿಟ್ಟಿದ್ದಾರೆ ಹೀಗೆ ಇರಬೇಕು, ಹಾಗೆ ಇರಬೇಕು. ಆದ್ರೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸೂಕ್ತರಾದವರನ್ನ ನಾವು ನೇಮಿಸ್ಬೇಕು ಅಂತ ಸಹ ಹೇಳ್ತಾರೆ. ಇಲ್ಲದಿದ್ದರೆ ನೀವು ಎಷ್ಟೇ ಹಣ ಖರ್ಚು ಮಾಡಿ, ಒಂದು ಎಷ್ಟೇ ದಕ್ಷಿಣಾದಿಗಳನ್ನು ಕೊಡಿ, ಎಷ್ಟೇ ವಸ್ತ್ರಾದಿಗಳನ್ನು ಕೊಡಿ, ರಜತ ಪಾತ್ರೆ ಕೊಡಿ, ಎಲ್ಲ ವ್ಯರ್ಥವೇ ಆಗುತ್ತೆ, ಉದ್ದೇಶ ಸಫಲವಾಗುವುದಿಲ್ಲ. ಕಾರಣ ನಾವು ಸದುದ್ದೇಶ ಇಟ್ಕೊಂಡು ಸತ್ಪಾತ್ರರನ್ನ ಹುಡುಕಿ ನಿಮಂತ್ರಣವನ್ನು ಕೊಡಬೇಕು ಅಂತ ಶಾಸ್ತ್ರ ಕಟ್ಟುನಿಟ್ಟಾಗಿ ಹೇಳಿದೆ. ಈ ಬ್ರಹ್ಮದಂಡವನ್ನು ಇಡುವ ಉದ್ದೇಶ ಇದೆ. ಬ್ರಹ್ಮದಂಡ ಅನ್ನೋದು ನಿಮಗೆ ಪರ್ಮಿಷನ್. ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುತ್ಥಿತಾಪತ್ಕುಲ ಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಂತು ಮಾಂ ಬ್ರಾಹ್ಮಣ ಪಾರಪಾಂಸವಃ ಆಪದ್ಘನಧ್ವಾಂತ ಸಹಸ್ರ ಭಾರವಃ ಸಗಂಹಿತಾರ್ಥಾರ್ಪಣ ಕಾಮಧೇನವಃ ಸಮಸ್ತ ತೀರ್ಥಾಮು ಪವಿತ್ರ ಮೂರ್ತಯೋಃ ರಕ್ಷಂತು ಮಾಂ ಬ್ರಾಹ್ಮಣ ಪಾದಪಾಂಸವಃ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಮಂತ್ರವನ್ನ ಹೇಳಿ ನೀವು ಶ್ರಾದ್ದದಲ್ಲಿ ನಿಮಂತ್ರಿತ ಬ್ರಾಹ್ಮಣರನ್ನು 3 ಸಲ ಪ್ರದಕ್ಷಿಣೆ ಮಾಡಿ ಅವರಲ್ಲಿ ಒಂದು ದಕ್ಷಿಣೆಯನ್ನು ನೀವು ಸಮರ್ಪಣೆ ಮಾಡಿ ಅವರ ಅನುಮತಿಯನ್ನ ಪಡೆದು ಶ್ರಾದ್ದವನ್ನು ಮಾಡು. ಅನುಮತಿ ತಗೋಬೇಕು. ಆಮೇಲೆ ಅಧಿಕಾರ ಸಂಪದ ಸ್ಥಿತಿ ಭವಂತೋ ಭೃವಂತೋ, ಅಧಿಕಾರವನ್ನು ಸಂಪಾದನೆ ಮಾಡಬೇಕು. ಕಾಲಶ್ಚ ಮುಖ್ಯ ಕಾಲೋ ಸ್ಥಿತಿ ಭವಂತೋ, ನೋಡಪ್ಪ ನಾನು ಮಾಡ್ತಾ ಇರೋ ಶ್ರಾದ್ದದ ಕಾಲ ಕರೆಕ್ಟ್ ಆಗಿದೆಯಾ, ಅದಕ್ಕೂ ಅಪ್ಪಣೆ ಬೇಕು. ಸರಿ, ನಾನು ನಾಳೆ ನಮ್ಮ ತಂದೆಯವರು ಶ್ರಾದ್ದ, ನಾಳೆ ಏನಪ್ಪ ಷಷ್ಠಿ ತಿಥಿ ಇದೆ, ನಂಗೆ ನಾಳೆ ಪುರುಸೊತ್ತಿಲ್ಲ, ನಾನು ದಶಮಿ ದಿನ ಭಾನುವಾರ ದಿನ ಮಾಡ್ತೀನಿ ಅಂತ ಹೇಳೋದಿಲ್ಲ. ಶ್ರಾದ್ದದ ಮೃತ ತಿಥಿ ಅತಿಕ್ರಮಣವಾದರೆ ಚಂಡಾಲತ್ವ ಪ್ರಾಪ್ತಿ, ಚಂಡಾಲ ಜನ್ಮ ಪ್ರಾಪ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಹ ಮೃತ ತಿಥಿಯನ್ನ ಪರಿತ್ಯಾಗ ಮಾಡಬಾರದು. ಕಾರಣಾಂತರಗಳಿಂದ ಅವನೇನಾದರೂ ಒಂದು ಬೇರೆ ದೇಶದಲ್ಲಿದ್ದು, ಅವನು ಯಾವುದೋ ಒಂದು ಸೆರೆಮನೆಯಲ್ಲಿದ್ದು ತುಂಬಾ ಅನಾರೋಗ್ಯನಾಗಿದ್ದಾಗ ಮಾತ್ರ ಆತ ಬೇರೆಯವರ ಮುಖಾಂತರ ಮಾಡಿಸು, ಅವತ್ತೂ ಸಹ ಶ್ರಾದ್ದವನ್ನು ಪರಿತ್ಯಾಗ ಮಾಡೋ ಹಾಗಿಲ್ಲ. ಮರೆತು ಹೋಯ್ತು ಒಂದಿನ, ಅವನೇನೋ ಒಂದು ಮನಸ್ಸಿಗೆ ಶಾರೀರಿಕವಾಗಿ ಏನು ಕಾಯಿಲೆ ಇದ್ದು ಮರೆತು ಹೋದ್ರೆ ಆ ತಿಂಗಳಲ್ಲಿ ಬರುವಂತಹ ಏಕಾದಶಿಯಲ್ಲಾಗಲಿ ಅಮಾವಾಸ್ಯೆಯಲ್ಲಿ ಆಗಲಿ ಮಾಡು ಅಂತ ಹೇಳ್ತಾನೆ. ಮತ್ತು ಅದಕ್ಕೆಲ್ಲದಕ್ಕೂ ನೀವು ಅನುಮತಿ ತಗೋಬೇಕು. ಅದಕ್ಕೆ ಬ್ರಹ್ಮದಂಡ. ಬ್ರಾಹ್ಮಣರಲ್ಲಿ ಅವರ ಪಾದದ ಹತ್ತಿರ ಸಮರ್ಪಿಸಲ್ಪಟ್ಟ ದಕ್ಷಿಣೆಯನ್ನ ಪಡೆದುಕೊಂಡ ಬ್ರಾಹ್ಮಣರು ಆಯ್ತಪ್ಪ ಮಾಡು, ನೀನು ಅನುಮತಿ ಕೊಡೋದೇ ಒಂದು ಬ್ರಹ್ಮದಂಡ. ಈ ಶ್ರಾದ್ದದ ದಿನ ವೀಕ್ಷಕರು ಬಂದ್ರೆ ಪಕ್ಷಿಯನ್ನ ಕೊಡಬಾರದು, ಮನೆ ಮುಂದೆ ರಂಗೋಲಿ ಇಡಬಾರದು, ಈ ರೀತಿ ವಿಚಾರಗಳಿದೆ. ಭಿಕ್ಷೆಯನ್ನ ಶ್ರಾದ್ದದ ದಿನ ಯಾಕೆ ಕೊಡಬಾರದು ಅಂದ್ರೆ, ಶ್ರಾದ್ದಕ್ಕಾಗಿ ಮೀಸಲಿಟ್ಟಂತಹ ಪದಾರ್ಥಗಳನ್ನ ಶ್ರಾದ್ದ ಮುಗಿಯುವವರೆಗೂ ಸಹ ಬೇರೆಯವರಿಗೆ ಕೊಟ್ಟಲ್ಲಿ ಆ ಉಳಿದ ಪದಾರ್ಥಗಳು ಉಚ್ಚಿಷ್ಟವಾಗುತ್ತದೆ. ನೀವು ಶ್ರಾದ್ದಕ್ಕೆ ಅನ್ನ ಮಾಡಿರ್ತೀರಪ್ಪ, ಯಾರೋ ಭಿಕ್ಷುಕ ಬಂದ್ರಿಂದ ಅದ್ರಲ್ಲಿ ಸ್ವಲ್ಪ ಅನ್ನ ತೆಗೆದು ಕೊಟ್ಬಿಟ್ರೆ
ಉಳಿದಿರೋ ಅನ್ನ ನೀವು ಬಡಿಸೋದಿಕ್ಕಾಗತ್ತಾ? ಬೇರೆಯವ್ರಿಗೆ ಬಂದಿರೋಂಥ ಬ್ರಾಹ್ಮಣರಿಗೆ ಬಡ್ಸೋಕ್ಕಾಗತ್ತಾ? ಉಚ್ಚಿಷ್ಟವಾಗೋದಿಲ್ವಾ? ಇನ್ನೇನೋ ಒಂದು ಭಕ್ಷ್ಯ ಮಾಡ್ತಾ ಇರ್ತೀರಪ್ಪ, ಒಂದು ಸ್ವಲ್ಪ ಭಕ್ಷ್ಯ ತೆಗೆದು ಭಿಕ್ಷುಕರು ಕೊಟ್ಬಿಟ್ರೆ, ಆದ ಕಾರಣ ಅದೊಂದೇ ಅಷ್ಟೇ ಅಲ್ಲ, ಬೇರೆ ಏನೂ ಸಹ ಅವತ್ತಿನ ದಿನ ಕೊಡಬಾರ್ದು. ಶ್ರಾದ್ದದ ಅಡಿಗೆಯನ್ನು ಸಹ ತನ್ನ ಸಂಬಂಧಿಗಳು, ಇಷ್ಟ ಮಿತ್ರ ಬಂಧುಗಳು ಬಿಟ್ಟು ಬೇರೆಯವ್ರಿಗೂ ಸಹ ಕೊಡೋ ಹಾಗಿಲ್ಲ. ಕೊಟ್ಟರು ಸಹ ಶ್ರಾದ್ದ ವ್ಯರ್ಥ. ಮನೆಯಲ್ಲಿ ಹೇಳ್ತಾರಲ್ಲ, ಅನ್ನ ಶೇಷೈ ಕ್ರಿಯತಾ, ಉಳಿದಿರುವಂತ ಅನ್ನವನ್ನು ಏನು ಮಾಡ್ಲಿ? ಇಷ್ಟೈ ಸಹ ಇಷ್ಟೈ ಅಂದ್ರೆ ಯಾರ್ಯಾರೋ ಅಲ್ಲ, ಬಂಧುಗಳು ಮಿತ್ರರು ಅಂದ್ರೂ ಸಹ ಬೇರೆ ಯಾರ್ಯಾರು ಅಲ್ಲ, ಬಂಧುಗಳೇ. ಅವರು ಮಿತ್ರರೇ ಆಗಿರ್ತಾರೆ, ಬಂಧುಗಳಲ್ಲಿ ದೂರದ ಮಿತ್ರರು ಆಗಿರ್ತಾರೆ ಅವರೆಲ್ಲ. ಅಂಥವ್ರ ಜೊತೆ ಮಾತ್ರ ಭೋಜನಕ್ಕೆ ಅವಕಾಶ ಉಂಟೆ ಹೊರತು ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ. ಒಂದು ವೇಳೆ ಶ್ರಾದ್ದ ಶೇಷವಾರ ಉಳಿದಿದ್ರೆ ನೀವು ಗೋವಿಗೆ ಕೊಡಬಹುದು ಅಥವಾ ನೀರನ್ನು ವಿಸರ್ಜನೆ ಮಾಡಬಹುದೇ ಹೊರತು ಬೇರೆಯವರಿಗೆ ಕೊಟ್ಟಲ್ಲಿ ಮಾಡಿದಂತಹ ಶ್ರಾದ್ದದ ಫಲ ವ್ಯರ್ಥ. ಘಂಟಾನಾದವನ್ನು ರಂಗೋಲಿ ಇಡೋದು, ರಂಗೋಲಿ ಅನ್ನೋದು ಶುಭ ಕರ್ಮಗಳಲ್ಲಿ ಮಾತ್ರ ಇಡುವಂತ. ಶ್ರಾದ್ದದಿಂದ ರಂಗೋಲಿಗಳನ್ನು ಮನೆ ಮುಂದೆ ಹಾಕುವಂತ ಸಂಪ್ರದಾಯ ನಮಗೆ ಬಂದಿಲ್ಲ. ಅವತ್ತಿನ ದಿನ ತೋರಣ ಕಟ್ತೀವ ನಾವು, ಶುಭ ಕಾರ್ಯಗಳು ಮಾಡುವಂತಹ ಕರ್ಮಗಳನ್ನ ಅವತ್ತಿನ ದಿನ ಪಿತೃಗಳು ಅಪೇಕ್ಷೆ ಮಾಡುವುದಿಲ್ಲ. ಆದ ಕಾರಣ ರಂಗೋಲಿಯನ್ನು ಹಾಕುವಂತಹ ಪದ್ಧತಿ ನಮ್ಮ ಮನೆಯಲ್ಲಿಲ್ಲ, ನಮ್ಮ ಸಂಪ್ರದಾಯದಲ್ಲಿ ಬಂದಿಲ್ಲ. ಘಂಟಾನಾದ ಯಾಕೆ ಮಾಡಬಾರ್ದು ಅಂದ್ರೆ, ಶ್ರಾದ್ದದ ದಿನ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ಬೇಕಂತೆ. ಅವತ್ತಿನ ದಿನ ಶಬ್ದವೇ ಆಗಬಾರ್ದಂತೆ. ನೀವು ಬ್ರಾಹ್ಮಣರಿಗೆ ಭೋಜನಕ್ಕೆ ಬಡಿಸುವಾಗ ಪಾತ್ರೆ ಸೌಟು ಶಬ್ದ ಆಗಬಾರ್ದು ಅಂತ ಹೇಳ್ತಾರೆ, ಕೇಳಿದ್ದೀರಾ? ಜೋರ ಘಂಟಾನಾದವನ್ನು ನೀವು ಮಾಡಿದಲ್ಲಿ ಅದು ಶಬ್ದವೇ ಆಗುತ್ತೆ. ಆಪೋಷಣವನ್ನು ಕೊಟ್ಟಾಗ್ಲೂ ಸಹ ಅವನು ಶಬ್ದ ಮಾಡ್ಕೊಂಡು ಆಪೋಷಣವನ್ನು ಕುಡಿಯೋ ಹಾಗಿಲ್ಲ. ಶಬ್ದೇನ ಆಪೋಷಣಂ ಪಿತ್ವಾ ಸುರಾಪಾನ ಸಮಂ ಭವೇ, ಸುರಾಪಾನಕ್ಕೆ ಸಮಾನವಾಗುತ್ತೆ. ಆಶಮನ ಮಾಡುವಾಗಲೂ ಸಹ ಶಬ್ದವಾಗಿ ಘಂಟಾನಾದವನ್ನು ಮಾಡಬಾರ್ದು. ರೋದನ ಯಾರೋ ಆ ಟೈಮಲ್ಲಿ ಅಳ್ತಾ ಇರಬಾರ್ದು. ಇನ್ನೇನೋ ಟಿವಿ ಹಾಕೊಂಡು ರೇಡಿಯೋ ಹಾಕೊಂಡು ಮೊಬೈಲಲ್ಲಿ ನಾವು ಫೇಸ್ಬುಕ್ಕು ಯೂಟ್ಯೂಬು ಎಲ್ಲ ಹಾಕ್ಕೊಂಡು ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗೋ ಥರ ಶಬ್ದ ಮಾಲಿನ್ಯಕ್ಕೆ ಅವಕಾಶ ಕೊಟ್ಟಿಲ್ಲ ಅವತ್ತಿನ. ಬ್ರಾಹ್ಮಣರು ಅಷ್ಟೇ, ಎಷ್ಟು ಮೌನ ಹೇಳಿದ ಮೌನೇನ ಭೋಕ್ತವ್ಯ, ಮೌನವಾಗಿ ಮಾತಾಡೋ ಹಾಗಿಲ್ಲ. ಕರ್ತೃಗಳು ಅಷ್ಟೇ, ಬ್ರಾಹ್ಮಣ ಭೋಜನ ಕಾಲದಲ್ಲಿ ಅಭಿಶ್ರವಣಾದಿ ಸೂಕ್ತಾದಿಗಳನ್ನು ಪಾರಾಯಣ ಮಾಡಬೇಕು, ಅನ್ನ ಸೂಕ್ತಗಳನ್ನು ಪಾರಾಯಣ ಮಾಡಬೇಕು. ಯಾಕೆ ಹೇಳಿದ್ದಾನೆ ಅಂದ್ರೆ, ಒಂದು ವೇಳೆ ಮಾತಾಡ್ಬೇಕಾಗಿ ಬಂದ್ರೆ ದೈವ ಸಂಬಂಧ ವಿಚಾರಗಳನ್ನೇ ಮಾತಾಡಬೇಕು. ದೈವ ಸಂಬಂಧ ವಿಚಾರಗಳನ್ನ ಬಿಟ್ಟು ಲೌಕಿಕವಾದ ವಿಚಾರಗಳನ್ನು, ರಾಜಕೀಯ ವಿಚಾರಗಳನ್ನು, ನೀವು ಕ್ರೀಡಾ ವಿಚಾರವನ್ನು, ಯಾವುದೋ ಒಂದು ಸಿನಿಮಾ ವಿಚಾರವನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ನೊಬ್ಬರನ್ನ ಆಕ್ಷೇಪಣೆ ಮಾಡುವಂತ ವಿಚಾರಗಳನ್ನ, ಇನ್ನೊಬ್ಬರಲ್ಲಿ ತಪ್ಪನ್ನು ಕಂಡುಹಿಡಿಯುವಂತ ವಿಚಾರಗಳನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಇವೆಲ್ಲ ಶಬ್ದ ಮಾಲಿನ್ಯ, ಶಾಸ್ತ್ರಕ್ಕೆ ವಿರೋಧವಾದ್ದು. ಅದರಿಂದ ಸೈಲೆನ್ಸ್ ಅನ್ನೋದು ಅಷ್ಟು ಮುಖ್ಯವಾದ ಒಂದು ವಿಚಾರ. ಶ್ರಾದ್ದದಲ್ಲಿ ಜೋರ ಕಿಚ್ಕೊಳ್ಳೋದು, ಬಡಿಸೋವಾಗ ಜೋರಾಗಿ ಶಬ್ದ ಮಾಡಿ ಬಡಿಸೋದು, ಅನಾವಶ್ಯಕ ಅನಗತ್ಯ ವಿಚಾರಗಳನ್ನ ಚರ್ಚೆ ಮಾಡೋದು ಭೋಕ್ತೃಗಳಾಗ್ಲಿ ಕರ್ತೃಗಳಾಗ್ಲಿ ಬಂದಿರುವಂತ ಬಂಧುಗಳಾಗ್ಲಿ ನೆಂಟರೇ ಆಗ್ಲಿ ಮಿತ್ರರು ಯಾರೇ ಆಗ್ಲಿ ಸಹ ಅದು ಎಷ್ಟು ನೀವು ಮೌನವನ್ನು ಆಚರಿಸ್ಬೇಕು ಅಂದ್ರೆ ಅಷ್ಟೂ ಸಹ ಶ್ರಾದ್ದದ ಫಲಕ್ಕೆ ಹೆಚ್ಚಿನ ಒಂದು ಮೌಲ್ಯ ಬರುತ್ತೆ ಅಂತ ಹೇಳ್ತಾರೆ. ಘಂಟಾನಾದಾಗ್ಲಿ ಅವತ್ತಿನ ದಿನ ಆಗ್ಲಿ ಅದು ಶ್ರಾದ್ದದ ದಿನ ದೇವತಾರ್ಚನೆಯನ್ನ ಘಂಟಾನಾದವನ್ನ ಶ್ರಾದ್ದವಾದ ಮೇಲೆ ಮಾಡುವಂತ ಹೇಳ್ತಾರೆ. ಫಸ್ಟು ಪಿತೃ ಕಾರ್ಯಕ್ಕೆ ನಿಮ್ಗೆ ಆದ್ಯತೆ,
ನಂತರ ದೇವ ಕಾರ್ಯ ಅಂತ ಹೇಳಿದ್ದಾರೆ. ಆದ್ರೆ ಶ್ರಾದ್ದವಾದ ಮೇಲೆ ಮಾಡೋದಿಕ್ಕೆ ನಿಮ್ಗೆ ಅಷ್ಟೊಂದು ಆ ಟೈಮಲ್ಲಿ ಲೇಟ್ ಆಗಿರೋದ್ರಿಂದ ಮಾಡುವಷ್ಟು ನಿಮಗೆ ಸ್ನಾನ ಮಾಡುವಂತ ಸರಿ. ಸ್ನಾನ ಮಾಡಿ ಆವಾಗ ಸ್ನಾನ ಮಾಡಿ, ಆವಾಗ ದೇವತಾರ್ಚನೆ ಮಾಡಿ, ಆವಾಗ ಗಂಟಾನ ಆಣೆ ಮಾಡಿ, ಮಂಗಳಾರತಿ ಮಾಡಿ, ಆವಾಗ ತೀರ್ಥ ತಗೊಂಡು ಊಟ ಮಾಡುವಷ್ಟು ಒಂದು ಪೇಷನ್ಸ್ ಸಮಯಾವಕಾಶನೂ ಇರುತ್ತೆ. ಇರೋದಿಲ್ಲ. ಇದ್ರೂ ಸಹ ಸಹನೇನೂ ಅಷ್ಟಿರೋದಿಲ್ಲ. ಅದಕ್ಕೆ ಒಂದು ವೇಳೆ ದೇವತಾರ್ಚನೆ ಬೆಳಗ್ಗೆ ಮಾಡಿದಲ್ಲಿ ಘಂಟಾರಹಿತವಾಗಿ ಮಾಡು. ಅನ್ನಾದಿಗಳನ್ನು ನೈವೇದ್ಯ ಮಾಡಬೇಡ. ಒಂದು ವೇಳೆ ಮಾಡದೆ ಒಂದು ಹಾಲು ಸಣ್ಣ ನೈವೇದ್ಯ ಮಾಡು ಅಷ್ಟೇ ಕೊಟ್ಟಿದ್ದಾರೆ ಹೊರತು ಬೇರೆ ಯಾವುದಕ್ಕೂ ಶಬ್ದಗಳಿಂದ ಉಂಟಾಗುವಂತಹ ಮಾಲಿನ್ಯಕ್ಕೆ ಅವತ್ತಿನ ದಿನ ಅವಕಾಶವೇ ಇಲ್ಲ.